ಬ್ರೇಕ್ಫಾಸ್ಟ್ ಮೀಟಿಂಗಲ್ಲನ್ನು ಕೂಡಲಿ, ಇಲ್ಲಿದ್ರೆ ಲಂಚ್ ಮೀಟಿಂಗಲ್ಲನ್ನು ಕೂಡಲಿ, ಇಲ್ಲಿದ್ರೆ ಡಿನ್ನರ್ ಮೀಟಿಂಗಲ್ಲನ್ನು ಕೂಡಲಿ, ಅವರಿಬ್ಬರು ಹೇಳಿದಂಥ ಮಾತೇನು ಹೈಕಮಾಂಡ್ ಏನು ತೀರ್ಮಾನ ತಗೊಂಡ ತೀರ್ಮಾನಕ್ಕೆ ನಾವು ಅದಕ್ಕೆ ಬದ್ಧ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಈಗಾಗಲೇ ಕಾಂಗ್ರೆಸ್ಸಿನ ಹೈಕಮಾಂಡು ತೀರ್ಮಾನ ತಗೊಂಡಿದೆ. ಆ ಒಪ್ಪಂದ ಪ್ರಕಾರ 2.5 ವರ್ಷಗಳ ಕಾಲ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು, 2.5 ವರ್ಷಗಳ ನಂತರ ಬೇರೆಯವರಿಗೆ, ಅದು ಯಾರಾಗ್ತಾರೋ ಗೊತ್ತಿಲ್ಲ, ಬೇರೆಯವರಿಗೆ ಬಿಟ್ಟುಕೊಡ್ತೀವಿ ಅಂತೇಳಿ ಅಲ್ಲಿ ಒಪ್ಪಂದ ಮಾತುಕತೆ ಆಗಿದೆ ಅನ್ನೋಂಥ ಮಾತು ಭಾಳ ಸ್ಪಷ್ಟವಾಗಿ ಎಲ್ಲ ಶಾಸಕರು ಮಾತಾಡ್ತಾ ಇದ್ದಾರೆ, ಮಂತ್ರಿಗಳು ಕೂಡ ಮಾತಾಡ್ತಾ ಇದ್ದಾರೆ. ಅವರು ಅಡಿಗೆ ಮಾಡೋಕ್ಕಿಂತ ಮುಂಚೆ ಅವರು ನಾಳೆ ಏನು ಅಡುಗೆ ಮಾಡಬೇಕಂತೇಳಿ ಇವತ್ತು ಯೋಚನೆಯನ್ನು ಮಾಡ್ಕೋಬೇಕಂತ, ಅವ ತಕ್ಷಣ ಯೋಚನೆ ಮಾಡ್ಕೊಳಕ್ಕಾಗಲ್ಲ. ಹಂಗಾಗಿ 2.5 ವರ್ಷಗಳ ಕಾಲ ಈ ಸರ್ಕಾರ ಆದ ನಂತರ ಕೂಡ ಇವತ್ತು ಒಂದು ಕಡೆ ನಾನು ಮುಖ್ಯಮಂತ್ರಿ ಆಗಬೇಕು, ಇನ್ನೊಬ್ಬರು ಯಾರೋ ಒಬ್ಬರು ನಾನು ಮುಖ್ಯಮಂತ್ರಿ ಆಗಬೇಕು, ಇನ್ನೊಬ್ಬರು ನಾನು ಮುಖ್ಯಮಂತ್ರಿ ಆಗಬೇಕು. ಈಗಿನ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ದೇವರಾಜ್ ಅರಸವರ ರೆಕಾರ್ಡನ್ನು ಮುರಿಬೇಕು. ಆ ದೇವರಾಜ್ ಅರಸವರ ರೆಕಾರ್ಡನ್ನು ಮುರಿಬೇಕಾದ್ರೆ ಇನ್ನೊಂದು ಬಜೆಟ್ ಕೂಡ ನಮಗೆ ಅವಕಾಶವನ್ನು ಮಾಡಿಕೊಡ್ರಿ ಅನ್ನೋಂಥ ಮಾತನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಒಂದು ಕಡೆ ಇವ್ರ ಟೀಮ್ ಏನು ಹೇಳ್ತಾ ಇದೆ, ಶಿವಕುಮಾರ್ ಅವ್ರ ಟೀಮ್ ಏನು ಹೇಳ್ತಾ ಇದೆ, ಇಲ್ಲ ಎಂಥ ಪರಿಸ್ಥಿತಿಯಲ್ಲಿ ಕೂಡ 2.5 ವರ್ಷಗಳ ಕಾಲ ಅವಧಿ ಮುಗಿದಿದೆ, ಅವರು ಆ ಸ್ಥಾನವನ್ನು ಬಿಟ್ಟುಕೊಡ್ಬೇಕು. ಅವರು ಸಿದ್ದರಾಮಯ್ಯ ಕಡೆಯವ್ರು ಏನು ಹೇಳ್ತಾ ಇದ್ದಾರ, ಇಲ್ಲಪ್ಪ ನಾವು ಬಿಟ್ಟುಕೊಡಲ್ಲ, ನಾವು 5 ವರ್ಷಗಳ ಕಾಲ ನಾವೇ ಮುಖ್ಯಮಂತ್ರಿ ಆಗಿ ನಾವು ಮುಂದುವರಿತೀವಿ. ಇನ್ನೊಂದು ಕಡೆ ಏನು ಚರ್ಚೆ ಅಂದರೆ, ದೇವರಾಜ್ ಅರಸರು ಎಷ್ಟು ದಿನಗಳ ಕಾಲ ಆಡಳಿತವನ್ನು ಮಾಡಿದ್ರು, ಆ ಆಡಳಿತವನ್ನು ಆ ಅವಧಿ ಪೂರ್ಣ ಅಂದರೆ ದೇವರಾಜ್ ಅರಸರ್ಕಿಂತ ಸ್ವಲ್ಪ ದಿನ ಜಾಸ್ತಿ ಇದೆ ಅಂತ ನೋಡಿಸ್ಕೊಂಡು ಅದು ಬಜೆಟನ್ನು ಕೂಡ ಮಡಿಸಿ ಆಮೇಲೆ ತೀರ್ಮಾನ ತಗೊಳ್ಳೋಂಥ ಮಾತುಗಳನ್ನು ಕೂಡ ಮಾತಾಡ್ತಾರೆ. ಆದರೆ ಇವತ್ತು ಪರಿಸ್ಥಿತಿ ಏನು ಅನ್ನೋಂಥದ್ದು ಕೂಡ ನೋಡಬೇಕಾಗುತ್ತೆ. ಒಂದು ಕಡೆ ಇವೆಲ್ಲ 2.5 ವರ್ಷಗಳ ಪರಿಣಾಮ ಇವತ್ತು ರೈತರ ಮೇಲೆ ಎಷ್ಟು ಪರಿಣಾಮ ಆಗಿದೆ ಅಂತ ಯೋಚನೆ ಮಾಡಿ. ಇವತ್ತು ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲ ಕೂಡ ಎಷ್ಟು ಪರಿಣಾಮ ಅಂದರೆ ಯಾವುದೇ ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ. ರೈತರ ಮೇಲೆ ಇವತ್ತು ಸಾಕಷ್ಟು ಅವರು ಇವತ್ತು 2.5 ವರ್ಷಗಳ ಕಾಲ ಆಡಳಿತದಲ್ಲಿ ರೈತರ ಮೇಲೆ ಬಹಳಷ್ಟು ದೊಡ್ಡ ಪರಿಣಾಮ ಬೀಳ್ತಾ ಇದೆ. ನಮ್ಮ ಭಾರತೀಯ ಜನತಾ ಪಾರ್ಟಿ ಇವತ್ತು ಗಟ್ಟಿಯಾದಂಥ ತೀರ್ಮಾನವನ್ನು ತಗೊಂಡು ಇವತ್ತು ಈ ರಾಜ್ಯದಲ್ಲಿದ್ದಂಥ ಮೆಕ್ಕೆಜೋಳ ಬೆಳೀತಾ ಇರುವಂಥ ರೈತರು, ಇವತ್ತು ಕೇಂದ್ರ ಸರ್ಕಾರ ಇವತ್ತು ಬೆಂಬಲ ಬೆಲೆ ಘೋಷಣೆ ಮಾಡಿದೆ, ರಾಜ್ಯ ಸರ್ಕಾರ ಇವತ್ತು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಲಾರ್ದಂತೆ ಇವತ್ತು ಮಾರ್ಕೆಟಲ್ಲಿ ರೈತರು ಮಾರಾಟವನ್ನು ಮಾಡ್ಕೊತಿದ್ರೆ ಒಬ್ಬೊಬ್ಬ ರೈತ 700 ರೂಪಾಯಿ 600 ರೂಪಾಯಿ ನುಕ್ಸಾನ ಆಗ್ತಾ ಇದ್ದಾನ. ಇವತ್ತು ರೈತರಿಗೆ ಇವತ್ತು ಮೆಕ್ಕೆಜೋಳದ ಪರಿಸ್ಥಿತಿ ಬೆಂಬಲ ಬೆಲೆ ಕೊಡೋಕ್ಕಾಗ್ತಾ ಇಲ್ಲ ಅಂತೇಳಿ ರೈತರಿಗೆ ಇಡೀ ರಾಜ್ಯದಲ್ಲಿದ್ದಂಥ ಗದಗು, ಹಾವೇರಿ, ಧಾರವಾಡ, ಹುಬ್ಬಳ್ಳಿ, ಬೆಳಗಾವಿ, ಇವತ್ತು ಈ ಭಾಗದಲ್ಲಿ ಬಳ್ಳಾರಿ, ಕೊಪ್ಪಳ, ಈ ಭಾಗದಲ್ಲಿ ಎಲ್ಲ ಕೂಡ ಇವತ್ತು ನಾವು ಎಲ್ಲ ಕೂಡ ಮೆಕ್ಕೆಜೋಳ ಜಾಸ್ತಿ ಬೆಳಿತೀವಿ. ಆದರೆ ಇವತ್ತಿನ ಪರಿಸ್ಥಿತಿ ಒಬ್ಬೊಬ್ಬ ರೈತ ಒಂದು 600 ರೂಪಾಯಿ 700 ರೂಪಾಯಿ ನುಕ್ಸಾನ ಆಗ್ತಾ ಇದ್ದಾನೆ. ಆದರೆ ಸರ್ಕಾರ ಮನಸ್ಸು ಮಾಡಿದರೆ ಇವತ್ತು ಸರ್ಕಾರ ಮನಸ್ಸು ಮಾಡಿದರೆ ಇವತ್ತು ಬೆಂಬಲ ಬೆಲೆ ಘೋಷಣೆ ಮಾಡಿದರೆ ರೈತರಿಗೆ ಅನುಕೂಲ ಆಗ್ತೈತೆ. ಅದಕ್ಕೋಸ್ಕರವಾಗಿ ಭಾರತೀಯ ಜನತಾ ಪಾರ್ಟಿಯಿಂದ ಬೀದಿಗೆ ಇಳಿದು ಹೋರಾಟವನ್ನು ಮಾಡೋಂಥ ಕೆಲಸ ಇವತ್ತು ಎಲ್ಲ ರೀತಿಯಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಹಂಗಾಗಿ ಇವತ್ತು ರಾಜ್ಯದಲ್ಲಿ ಇವತ್ತು ಒಂದು ಕಡೆ ಪರಿಸ್ಥಿತಿ ಇವತ್ತು ನೋಡೋಂಥ ಸಂದರ್ಭದಲ್ಲಿ ನಾವು ಒಂದು ರೀತಿ ನೋಡೋಂಥ ಸಂದರ್ಭದಲ್ಲಿ ಇವತ್ತು ಈ ರಾಜ್ಯದಲ್ಲಿ ಒಂದು ಕಡೆ ನಾಯಕರೆಲ್ಲರೂ ಕೂಡ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಇವತ್ತು ಹೈಕಮಾಂಡ್ನಲ್ಲಿ ನಾವೆಲ್ಲ ಕೂಡ ಹೋಗಿ ಭೇಟಿ ಮಾಡಿಕೊಡ್ಬೇಕು. ಇವರು ಶಿವಕುಮಾರ್ ಅವ್ರನ್ನ ಏನು ಹೇಳ್ತಾ ಇದ್ದಾರೆ, ಇಲ್ಲ ಶಾಸಕರಿಗೆ ಸಂಪೂರ್ಣವಾದಂಥ ಹಕ್ಕಿದೆ, ಅಲ್ಲಿ ಹೋಗಿ ಅವ್ರ ಮಂತ್ರಿ ಸ್ಥಾನ ಬೇಕೋ ಏನು ಬೇಕೋ ಕೇಳ್ಕೊಂಡು ಹೋಗ್ಬೇಕು ಹೋಗ್ತಾ ಇದ್ದಾರೆ ಒಂದು ಕಡೆ ಹೇಳ್ತಾ ಇದ್ದಾರೆ. ಇನ್ನೊಬ್ರು ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ, ಇಲ್ಲ ಅವ್ರು ಹೋದ್ರೆ ತಪ್ಪೇನಿದೆ ಅಂತೇಳಿ ಅವರವರೇ ಹೇಳ್ಕೊಳ್ತಾ ಇದ್ದಾರೆ. ಇವತ್ತು ಏನು ಹೋಗ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಆಗಲಿ. ಇವತ್ತು ಎಲ್ಲ ರೀತಿಯಲ್ಲೂ ಕೂಡ ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯನವರು ನಾಳೆಯಲ್ಲಿದ್ದ ನಾಡ್ದ ಹೋಗಿ ಹೈಕಮಾಂಡ್ ಡೆಲ್ಲಿಗೆ ಅವರು ಹೋಗ್ತಾ ಇದ್ದಾರೆ. ಇವತ್ತು ರಾಜ್ಯದಲ್ಲಿ ಇವತ್ತು ಹೋಗೋಂಥ ಸಂದರ್ಭದಲ್ಲಿ ಇವತ್ತು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಏನು ಅಂತ ಹೇಳಿದ್ರಿಗಿನ ಮುಖ್ಯಮಂತ್ರಿಯ ಬದಲಾವಣೆ